ಹೆಲೋ ಗೈಸ್, ನಮಸ್ಕಾರ. ನನ್ನ ಹೆಸರು ವೇದಾಂತ್. ನಾನು ಅಮೋಲ್ ಅಂತ. ಸೊ ಇವತ್ತು ನಾವು ಟ್ರೈಲರ್ ರಿವ್ಯೂ, ಸಾಂಗ್ ರಿವ್ಯೂ ಅದು ಇದು ಏನು ಮಾಡಕ್ ಬಂದಿಲ್ಲ. ರಿಯಾಕ್ಷನ್ ಮಾಡಕ್ ಬರ್ತಿಲ್ಲ. ನಾವು ಇವತ್ತು ಮೇನ್ಲಿ ಬಂದಿರೋದು ಟಾಕ್ಸಿಕ್ ಮೂವಿದು ನಮ್ ಓನ್ ಥಿಯರಿ. ಯಾವ ಮೂವಿ ಯಾವ್ದ್ರ ಬಗ್ಗೆ ಇರಬಹುದು, ಅವ್ರೇನ್ ಇವಾಗ ರಿಲೀಸ್ ಮಾಡಿರೋ ಮೆಟೀರಿಯಲ್ಸ್ ಇಟ್ಕೊಂಡು ಟೀಸರ್ ಆಗಿರ್ಬೋದು, ಫಸ್ಟ್ ಲುಕ್ ಆಗಿರ್ಬೋದು, ಇಂಟ್ರೊಡಕ್ಷನ್ಸ್, ನಾವು ಬೇರೆ ಬೇರೆ ವೆಬ್ಸೈಟ್ ಗಳಲ್ಲಿ ಅವರ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಹೌಸ್ಗಳು ಹಾಕಿರೋಂತ ಕಾಂಟೆಕ್ಸ್ಟ್ ಸಿನಾಪ್ಸಿಸ್ ಏನಿದೆಯೋ ಬೇಸ್ಡ್ ಆನ್ ದಟ್ ಯಾವ್ದು ಬೇಸ್ ಮೇಲೆ ಇರಬಹುದು ಫಿಲಮ್ ಅಂತ ನಮ್ ಥಿಯರಿಗಳನ್ನ ಹೇಳಕ್ ಬಂದಿದ್ದೀವಿ. ಹೌದು, ಇದು ಕರೆಕ್ಟ್ ಆಗಿರ್ಬೋದು, ಇಲ್ಲ ಫುಲ್ ತಪ್ಪುನೂ ಇರ್ಬೋದು. ಬಟ್ ಹಂಗೆ ನಮ್ಗೇನೋ ಒಂದ್ ಮಾಡಿ ಹಾಕ್ಬೇಕಂತ ಅನ್ಸ್ತು, ಅದಕ್ಕೆ ಬಂದಿದೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಸ್ಟಾರ್ಟ್ ಮಾಡ್ಬೇಕ ನೀನು. ಫಾರ್ಸ್ ಫಿಲಮ್ಸ್ ಅಂತ ಓವರ್ಸೀಸ್ ರೈಟ್ಸ್ ತಗೊಂಡಿದ್ದಾರೆ ಫಾರ್ಸ್ ಫಿಲಮ್ಸ್ ಅವರು. ಸೊ US, UK, ಗಲ್ಫ್ ಅಲ್ಲಿ ಮೇನ್ಲಿ ಬೇಸ್ಡ್ ಔಟ್ ಆಫ್ ದುಬೈ. ಸೊ ಎಲ್ಲ ಕಡೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಸೊ ಅವ್ರ ವೆಬ್ಸೈಟ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಿನಾಪ್ಸಿಸ್ ಹಾಕಿದ್ದಾರೆ, ಒಂದ್ಸತಿ ಓದ್ತೀನಿ. ಸೊ ಇಟ್ ಇಸ್ ಸೆಟ್ ಇನ್ ಗೋವಾ in the early 40s and 1970s. The Toxic is a savage action thriller saga that plunges into the rot festering beneath paradise. So ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ 1940s 1970s ವರೆಗೂ ಸೆಟ್ ಆಗಿದೆ ಅಂತ. ಇವ್ರಿಗೆ ಪ್ರಾಬಬ್ಲಿ ಫಿಲಂ ಟೀಮ್ ಅವ್ರು ಕೊಟ್ಟಿರ್ತಾರೆ ಸಿನಾಪ್ಸಿಸ್, ಅದರಿಂದ ಇವ್ರು ಹಾಕೊಂಡಿರ್ತಾರೆ. ಬೇರೆ ಇನ್ನೆಲ್ಲೂ ಈ ಸಿನಾಪ್ಸಿಸ್ ಸಿಕ್ಕಿಲ್ಲ ಇವ್ರ ವೆಬ್ಸೈಟ್ ಅಲ್ಲಿ ಮಾಡಿರೋದು. ಸೊ 1940s to 1970s ಅಂತ ಬಂದ ತಕ್ಷಣ ಗೋವಾ ಅಲ್ಲಿ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಇಂಡಿಯಾಗ ಆಲ್ರೆಡಿ 1947ಗೆ ಇಂಡಿಪೆಂಡೆನ್ಸ್ ಸಿಕ್ಬಿಟ್ಟಿತ್ತು ಬ್ರಿಟಿಷ್ ಇಂದ. ಬಟ್ ಗೋವಾ ಬಂದು ಪೋರ್ಚುಗೀಸ್ ಅವರು ಆಳ್ತಿದ್ರು. ಸೊ ಪೋರ್ಚುಗೀಸ್ ಇಂದ ಗೋವಾಗ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು 1961 ಅಲ್ಲಿ ಸಿಕ್ತು. ಸೊ ನೀವೇ ನೋಡಿದಂಗೆ 1940s ಇಂದ 1976 ಸೆಟ್ ಆಗಿದೆ. ಸೊ ಪ್ರೀ ಇಂಡಿಪೆಂಡೆನ್ಸ್ ಟು ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಒಂದ್ ಅರ್ಥ ಆಗುತ್ತೆ. ಸೊ ಮತ್ತೆ ಏನ್ ಬರ್ದಿದ್ದಾರೆ ಇವಾಗ ಅಲ್ಲಿ? ಇನ್ ದಿ ಕೋಸ್ಟಲ್ ಲ್ಯಾಂಡ್ ಆಫ್ ಫೇಡಿಂಗ್ ಕೊಲೋನಿಯಲ್ ಶಾಡೋಸ್ ಅಂಡ್ ರೈಸಿಂಗ್ ಕ್ರೈಮ್ ಸಿಂಡಿಕೇಟ್ಸ್, ಅ ಮ್ಯಾನ್ ಫೋರ್ಜಸ್ ಹಿಸ್ ಎಂಪೈರ್ ಥ್ರೂ ಬ್ಲಡ್, ಫಿಯರ್ ಅಂಡ್ ಬಿಟ್ರೇಯಲ್. ಸೊ ಹೆಂಗಂದ್ರೆ ನನ್ನ ಪ್ರಕಾರ ಯಶ್ ಅವ್ರು ಬಂದು ಒಂದು ಸೋಲ್ ಏನಂತಾರೆ, ವಾರಿಯರ್ ತರ, ಇಲ್ಲ ರಾಯ. ಸೊ ಓಪಿಯಂ ಟ್ರೇಡ್ ಬಂದು ತುಂಬಾನೇ ಇತ್ತು ಅವಾಗ ಗೋವಾನಲ್ಲಿ, ತುಂಬಾ ಪಾಪ್ಯುಲರ್ ಆಗಿತ್ತು. ಎಕ್ಸ್ಟ್ರಾಕ್ಷನ್ ಎಲ್ಲ ಮಾಡ್ತಿದ್ರು. ಓಪಿಯಂ ವಾಸ್ ವೆರಿ ಪಾಪ್ಯುಲರ್ ಇನ್ ದಿ ಅರ್ಲಿ 40s 50s ಅಲ್ಲಿ. ಸೊ ಆ ಓಪಿಯಂ ನ ಚೈನಾದವ್ರಿಗೆ ಮಾಡ್ತಾ ಇದ್ರು. ಸೊ ಇದ್ರ ಮುಖಾಂತರ ಏನಂತಾರೆ, ಶಿಪ್ಪಿಂಗ್ ಮುಖಾಂತರ, ಮೇನ್ಲಿ ಶಿಪ್ಪಿಂಗ್. ಐ ವಾಸ್ ರೀಡಿಂಗ್. ಸೊ ಓಪಿಯಂ ಅರ್ಲಿ 40s ಅಲ್ಲಿ ಚೈನಾ ತುಂಬಾ ತಗೋತಾ ಇದ್ರು. ಚೈನೀಸ್ಗೂ 49 ಅಲ್ಲಿ ಬೇರೆ ಪೊಲಿಟಿಕಲ್ ಚೇಂಜಸ್ ಎಲ್ಲ ಆಗಿ ಅವಾಗಿಂದ ಸ್ಟಾಪ್ ಆಯ್ತು. ಬಟ್ ಇನ್ ದಿ ಅರ್ಲಿ 40s ಚೈನಾನಲ್ಲಿ ತುಂಬಾ ಹೆವಿಯಾಗಿ, ತುಂಬಾ ದುಡ್ಡು ಕೊಟ್ಟು ತುಂಬಾ ಬೆಳೆ ಬಾಳ್ತಿತ್ತು. ಹೌದು. ಸೊ ಟೀಸರ್ ಅಲ್ಲಿ ಒಂದ್ ಶಾಟ್ ಇದೆ, ಚೈನಾ ಟೌನ್, ಒಂದ್ 2-3 ಶಾಟ್ ಇದೆ, ಚೈನಾ ಟೌನ್ ಶಾರ್ಟ್ಸ್. ಸೊ ಇಟ್ ಮೈಟ್ ಬಿ ಸೆಟ್ ಇನ್ ಚೈನಾ, ಇನ್ ಪಾರ್ಟ್ಸ್ ಆಫ್ ಚೈನಾ. ಸೊ ಇದರಿಂದ ನಾವೇನ್ ವಿ ಕ್ಯಾನ್ ಫಿಗರ್ ಔಟ್ ವಾಸ್ ಗೋವಾ ಇಂದ ಓಪಿಯಂ ತಗೊಂಡು ಚೈನಾನಲ್ಲೂ ಮಾಡ್ತಿರ್ಬೋದು ಅಂತ ಪಾಸಿಬಲ್. ಸೊ ಅಲ್ಲಿ ಯಶ್ ಅವ್ರದ್ದು ಬ್ಯಾಕ್ ಶಾಟ್ ಕಾಣಿಸುತ್ತೆ ಟೀಸರ್ ಅಲ್ಲಿ. ಬಟ್ ಚೈನಾದವ್ರದ್ದು ಅವ್ರದ್ದು ಗ್ಯಾಂಗ್ ಲೀಡರ್ದು ಫ್ರಂಟ್ ಫೇಸಿಂಗ್ ಶಾಟ್ ಕಾಣಿಸುತ್ತೆ, ಅಂಡ್ ಇವರು ವಾಕ್ ಮಾಡ್ಕೊಂಡು ಹೋಗ್ತಿರೋದು. ಸೊ ಅದ್ರ ಪ್ರಕಾರ ನಂಗೆ ಹೆಂಗ ಅನ್ಸುತ್ತೆ ಅಂದ್ರೆ, ಏನೋ ಒಂದು ಡೀಲ್ ಅಗ್ರಿ ಮಾಡಕ್ ಹೋಗಿರ್ಬೋದು, ಅಥವಾ ಸಮ್ ಸಾರ್ಟ್, ಇಲ್ಲ ಕಾನ್ಫ್ರಂಟೇಷನ್ಗೂ ಹೋಗಿರ್ಬೋದು ಪಾಸಿಬಲಿ. ಎಸ್. ಆಮೇಲೆ ಇನ್ನೊಂದು ಮೇಜರ್ ಶಾಟ್ ಏನ್ ಕಾಣಿಸುತ್ತೆ ಅಂದ್ರೆ, ಟನಲ್ ಅಲ್ಲಿ ಟ್ರೈನ್ ಬರ್ತಿರೋ ಮುಂದೆ ಯಶ್ ಅವರು ನಿಂತಿರ್ತಾರೆ ವಿತ್ ಹಿಸ್ ಗ್ಯಾಂಗ್. ಸೊ ಒಂದ್ ಯಾವ್ದೋ ಇಂಟರ್ವ್ಯೂ ಅಲ್ಲಿ, ಯಾವ್ದೋ ಇಂಗ್ಲಿಷ್ ಇಂಟರ್ವ್ಯೂ ಅನ್ಸುತ್ತೆ, ಅದ್ರಲ್ಲಿ ಯಶ್ ಅವರೇ ಹೇಳ್ತಾರೆ, ಟನಲ್ ಅಲ್ಲಿ ಕುತ್ಕೊಂಡು ನಡೆದಿರುತ್ತೆ ಇಂಟರ್ವ್ಯೂ. ಸೊ ಆ ಇಂಟರ್ವ್ಯೂ ಅಲ್ಲಿ ಏನ್ ಹೇಳ್ತಾರಂದ್ರೆ, ಟನಲ್ ಬಂದು ವಿಲ್ ಪ್ಲೇ ಅ ಬಿಗ್ ರೋಲ್ ಇನ್ ಅವರ್ ಮೂವಿ. ಸೊ ಅದ್ರದ್ದು 1 ಸೆಕೆಂಡ್ ಗ್ಲಿಮ್ಸ್ ಆಗ್ತದೆ. ಅದೇ ಟನಲ್ ಅದು ನೋಡ್ಬೇಕು. ಬಟ್ ಅದರಲ್ಲಿ ಟ್ರೈನ್ ಟು ಸ್ಟಾಪ್ ಅ ಟ್ರೈನ್ ಬರ್ತದೆ, ಅದನ್ನ ಸ್ಟಾಪ್ ಮಾಡಕ್ ಟ್ರೈ ಮಾಡ್ತೀರಾ, ಸಮಥಿಂಗ್ ರಿಲೇಟೆಡ್ ಟ್ರೈನ್ ನಡೀತಿದೆ. ನಾನು ಹಿಂಗೂ ಆಗಿರ್ಬೋದಲ್ಲ, ಆಪೋಸಿಟ್ ಗ್ಯಾಂಗ್ ಅವ್ರದ್ದು ಸಪ್ಲೈ ನಡೆದಿರುತ್ತೆ, ಇವ್ರು ಬಂದು ಬ್ಲಾಕ್ ಅವ್ರ ಮಾಲ್ನ ಹಿಡಿದು ಸಮಥಿಂಗ್ ರಿಲೇಟೆಡ್ ಟು ದಾಟ್. ಸೊ ಅದಾಗಿಂದ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಲೈನ್ ಬರ್ದಿದ್ದಾರೆ.
ಪವರ್ ಇಸ್ ನಾಟ್ ಗ್ರಾಂಟೆಡ್, ಇಟ್ ಇಸ್ ಸೀಸ್ಡ್ ಅಂಡ್ ಇಟ್ ಆಲ್ವೇಸ್ ಡಿಮ್ಯಾಂಡ್ಸ್ ರೀಪೇಮೆಂಟ್. ಸೊ ಇದ್ರ ಪ್ರಕಾರ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಶ್ ಅವರು ಅದೇ ರಾಯ ವಿಲ್ ಬಿಕಮ್ ಅ ವೆರಿ ಪವರ್ಫುಲ್ ಮ್ಯಾನ್, ಬಟ್ ಆ ಪವರ್ ಸಿಕ್ಕಿದ್ದಕ್ಕೆ ದೇರ್ ವಿಲ್ ಬಿ ಅದರ್ ಕಾನ್ಸಿಕ್ವೆನ್ಸಸ್. ಅದು ರೀಪೇಮೆಂಟ್ ಇರುತ್ತೆ. ಅದು ಯಾವಾಗ್ಲೂ ಹಂಗೆ ಸೆಟ್ ಆಗಿರಲ್ಲ. ನಮ್ಮ ಇದೇನಂದ್ರೆ ಟಿಕೆಟ್ ಬಂದು ದ ಬಿಯರ್ಡ್ಲೆಸ್ ಲುಕ್ ಆಫ್ ಯಶ್ ಅವ್ರದ್ದು. ಸೊ ಅವ್ರದ್ದು ತುಂಬಾ ಇಂಟ್ರೆಸ್ಟಿಂಗ್ ಪ್ಲಾಟ್ಸ್ ಇರಬಹುದು, ಬಿಕಾಸ್ ಸರ್ಕಸ್ ಇಸ್ ದ ಮೇನ್ ಥೀಮ್. ಕಿಯಾರಾ ಅದ್ವಾನಿದು ಸರ್ಕಸ್ ಪೋಸ್ಟ್ ಬಿಟ್ಟಿದ್ರು. ಹೌದು. ಅಂಡ್ ಅಲ್ಲಿ 40s 50s ಅಲ್ಲಿ ಗೋವಾನಲ್ಲಿ ತುಂಬಾ ಸರ್ಕಸ್ ಗಳಿದ್ವು. ಹೌದು. ಸೊ ಅಗೇನ್ ಸರ್ಕಸ್ ಅಲ್ಲಿ ಕಿಯಾರಾ ಅಂಡ್ ಅಡ್ವಾನಿ ಟಿಕೆಟ್ ಅವರು ಕತ್ ಮೇಲೆ ಅಡ್ಮಿಟ್ ಒನ್ ಅಂತ. ಸೊ ಪ್ರಾಬಬ್ಲಿ ಸರ್ಕಸ್ ಅಲ್ಲೇ ಇರುತ್ತೆ. ಎಸ್. ಅಂಡ್ ನೋಡಕ್ ಸ್ವಲ್ಪ ಮಿಲಿಟರಿ ಪರ್ಸನಾಲಿಟಿ ಇದೆ. ಆಮೇಲೆ ಹೇರ್ ಸ್ಟೈಲ್ ಹಾಗೆ ಇದೆ. ಎಸ್, ಅದೇ ಎಸ್. ಸೊ ನನ್ಗೆ ಹೆಂಗ್ ಅನ್ಸ್ತು ಅಂದ್ರೆ ಟಿಕೆಟ್ ಬಂದು ರಾಯ ಅವರ ಅಬ್ಯಾಂಡನ್ ಅಥವಾ ಡಿಸ್ಟೆಂಟ್ ಚೈಲ್ಡ್ ಕೂಡ ಆಗಿರ್ಬೋದು, ಇಲ್ಲೆಜಿಟಿಮೇಟ್. ಸೊ ಟಿಕೆಟ್ಗೂ ಕೋಪ ಇರುತ್ತೆ ಅಪ್ಪನ ಮೇಲೆ, ಅಪ್ಪನ ಮಗನ ಮೇಲೆ ಕೋಪ ಇರ್ಬೋದು. ಸೊ ಆ ತರ ಪ್ಲಾಟ್ ಫೀಲ್ ಆಯ್ತು. ಕ್ಲಾಶ್ ಬಿಟ್ವೀನ್ ಅಪ್ಪ ಮಗ ಪಾಸಿಬಿಲಿಟಿ ಹೈ ಪಾಸಿಬಲ್ ಇದೆ. ಆಮೇಲೆ ಇನ್ನೊಂದು ಇವತ್ ಬಂತಲ್ಲ ಒಂದು ಪೋಸ್ಟರ್, ಸಾಲ್ವಾಡೋರ್ ಅವ್ರದ್ದು ಮತ್ತೆ ಹುಮಾ ಕುರೇಶಿ ಅವ್ರಿಬ್ರದ್ದು ಸಿಮಿಲರ್ ಇದು ರಿಲೀಸ್ ಮಾಡಿದ್ದಾರೆ. ಸೇಮ್ ಕಾರು, ಸೇಮ್ ಬ್ಯಾಕ್ ಗ್ರೌಂಡ್. ಸೊ ಅವರಿಬ್ರು ಒಂದ್ ಗ್ಯಾಂಗಿನ ಲೀಡರ್ಸ್ ಆಗಿರ್ಬೋದು, ಕುಡ್ ಬಿ. ಆಮೇಲೆ ತುಂಬಾನೇ ನನ್ನ ಪ್ರಕಾರ ಪೋರ್ಚುಗೀಸ್ ಯುರೋಪಿಯನ್ ಇನ್ಫ್ಲೂಯೆನ್ಸ್ ಎಲ್ಲ ಬರುತ್ತೆ. ಸೆಟ್ ಡಿಸೈನ್, ಪ್ರೊಡಕ್ಷನ್ ಡಿಸೈನ್ ಎಲ್ಲ ತುಂಬಾ ಅದ್ರ ಟಚಸ್ ಇರುತ್ತೆ. ಕೆಲವು ಸ್ಕಲ್ಪ್ಚರ್ಸ್, ಸುಮಾರು ಸ್ಕಲ್ಪ್ಚರ್ಸ್ ಎಲ್ಲ ಇದೆ. ಸೊ ಆ ತರ ಇದೆ. ಆಮೇಲೆ 2023 ಅಲ್ಲಿ ಯಶ್ ಅವರು ಒಂದ್ ಟ್ವೀಟ್ ಹಾಕಿದ್ರು, ಸಿಕ್ಕಾಪಟ್ಟೆ ಏನಂತಾರೆ ಇವಾಗ ಅದು ವಾಪಸ್ ಬರ್ತಿದೆ ಮೇಲ್ಗಡೆ, ಬಿಕಾಸ್ ಟೀಸರ್ ಬಿಟ್ಟಾಗಿಂದ ದಿಸ್ ಟ್ವೀಟ್ ಇಸ್ ರೀಸರ್ಫೇಸಿಂಗ್ ಅಗೇನ್. ಸೊ ಟ್ವೀಟ್ ಹೇಳಪ್ಪ. ವಾಟ್ ಯು ಸೀಕ್ ಇಸ್ ಸೀಕಿಂಗ್ ಯು, ಸೆಡ್ ಬೈ ರೂಮಿ. ಸೊ ರೂಮಿ ಯಾರು ಗೊತ್ತಿಲ್ಲ. ಇಸ್ ಇಟ್ ಅ ಫಿಲಂ ಕ್ಯಾರೆಕ್ಟರ್, ಈ ಫಿಲಂ ಕ್ಯಾರೆಕ್ಟರ್ ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ವಾಟ್ ಯು ಸೀಕ್ ಈ ಸೀಕಿಂಗ್ ಯು, ನೀ ಏನೇನು ಹುಡುಕ್ತಾ ಇದೆಯೋ ಅದೇ ನಿಮ್ಮನ್ನು ಹುಡುಕ್ತಾ ಇರುತ್ತೆ ಅಂತ. ಸೊ ನಾನ್ ಹೆಂಗ್ ಅರ್ಥ ಮಾಡ್ಕೊಂಡೆ ಅಂದ್ರೆ ರಾಯ ಬಂದ್ಬಿಟ್ಟು ವಿಲನ್ ಯಾರು ಅಥವಾ ನನ್ ಈ ಬಿಸ್ನೆಸ್ಗೆ ಯಾರು ಅಡಚಣೆ ಆಗ್ತಿದೆ ಅಂತ ಹುಡುಕ್ತಿರ್ಬೋದು. ಬಟ್ ಆ ಕಡೆ ಟಿಕೆಟ್ ಬಂದ್ಬಿಟ್ಟು ಇದು ಯಾರು ಮಾಡ್ತಿದ್ದಾರೆ ಅವ್ರು ಹುಡುಕ್ತಾ ಇರ್ಬೋದು. ಸೊ ಇಟ್ಸ್ ಡುವೆಲ್. ಸೊ ಅಮೋಲ್ ಥಿಯರಿ ಏನು ಅಂತಂದ್ರೆ, ಟಿಕೆಟ್ ಈಸ್ ಅ ಮಿಲಿಟರಿ ಆಫೀಸರ್ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಟು ಅವ್ರ ಅಪ್ಪನ ಹಿಡಿಯಕ್ಕೆ ಅಪಾಯಿಂಟ್ ಆಗಿರುವಂತದ್ದು ಅಂತ ಥಿಯರಿ. ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ಬಟ್ ಇಟ್ಸ್ ಒಂಥರ ಮೇಕ್ ಸೆನ್ಸ್. ಹಂಗೂ ಇರ್ಬೋದು, ಒಂಥರ ಮೇಕ್ ಸೆನ್ಸ್. ನೋಡಕ್ಕಂತ ವೆರಿ ವೈಲೆಂಟ್, ಸಿಕ್ಕಾಪಟ್ಟೆ ವೈಲೆಂಟ್ ಇದೆ. ಅಂಡ್ ಕಂಪ್ಲೀಟ್ ಪರ್ಸನಾಲಿಟಿ ನಿಂಗ್ ಚೇಂಜ್ ಕಾಣಿಸುತ್ತೆ ಇಲ್ಲಿ ಫ್ರಮ್ ರಾಯ ಟು ಟಿಕೆಟ್. ಅಂಡ್ ಎಷ್ಟೊಂದು ಶಾರ್ಟ್ಸ್ ಬರುತ್ತೆ, ವಿ ಫರ್ಗಾಟ್ ಇದ್ ಮಧ್ಯೆ ಮಾತಾಡಕ್ಕೆ. ಅದು ಏನಂತಾರೆ, ಓಕೆ, ಏರ್ ಫೋರ್ಸ್ ಸ್ನೋ ಮಿಲಿಟರಿ ಎಷ್ಟೊಂದು ಫ್ಲೈಟ್ಸ್ ತೋರಿಸ್ತಾರೆ, ಗೆಟಿಂಗ್ ಡೌನ್ ಇಳಿತಿರೋದು ಬರುತ್ತೆ. ಅಂಡ್ ಗೋವಲ್ ಸ್ನೋ ಬೀಳಲ್ಲ. ಸೊ ಅಗೇನ್ ಸ್ನೋ ಎಲ್ಲಿಂದ ಬಂತು ಇದು ನಮ್ಗೂ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಬಿಕಾಸ್ ಡೆಫಿನೆಟ್ಲಿ ನಂಗೆ ಗೊತ್ತಿರೋ ಪ್ರಕಾರ ಗೋವಾ ಸ್ನೋ ಸಮ್ವೇರ್ ನಾರ್ತ್. ಇಂಡಿಯಾದಲ್ಲೇ ಸೆಟ್ ಆಗಿದೆಯಾ, ಡಿಫ್ರೆಂಟ್ ಬೇರೆ ಕಂಟ್ರಿನ ಹೇಳಕ್ಕಾಗಲ್ಲ. ಬಟ್ ಲಿಟ್ರಲಿ ಅದು ಮಿಲಿಟರಿ ಪೀಪಲ್ ಇಲ್ಲ ಈ ವೆರಿ ಟ್ರೈನ್ಡ್ ಪೀಪಲ್ ಹೇಳ್ತಿರೋ ತರ ಇದೆ. ಅಂಡ್ ಇನ್ನೊಂದೆರಡು ಶಾರ್ಟ್ಸ್ ಇದೆ, ಅವ್ರು ಹಿಂಗ್ ಗನ್ ಹಿಡ್ಕೊಂಡು ತಲೆಗೆ ಲೈಟ್ ಹಾಕೊಂಡ್ಬಿಟ್ಟು ಫಾರೆಸ್ಟ್ ಅಲ್ಲಿ ಹೋಗ್ತಿರ್ತಾರೆ. ಅಗೇನ್ ಇಟ್ಸ್ ಸ್ನೋ. ಸೊ ನಿಮ್ಗೆ ವೆರೈಟಿ ಆಫ್ ಡಿಫ್ರೆಂಟ್ ಲೊಕೇಶನ್ಸ್ ಇದೆ ಕಾಣಿಸುತ್ತೆ. ಅಂಡ್ ಯಾ ಫೀಮೇಲ್ ಲೀಡ್ದು ಗ್ಲಿಮ್ಸ್ ಕೊಟ್ಟಿಲ್ಲ, ಬಿನ್ ರಿವೀಲ್ಡ್. ಸೊ ಯಾ ಆಂಗಲ್ ಅಲ್ಲೂ ಗೊತ್ತಾಗಲ್ಲ ಯಾರ ಕಡೆಯವರು, ಯಾರ ಕ್ಯಾರೆಕ್ಟರ್ ಯಾವ ಪ್ಲೇ ಮಾಡ್ತಿರೋದು, ವಾಟ್ ಇಸ್ ದರ್ ಇಂಟೆನ್ಷನ್ ಸದ್ಯಕ್ಕಂತೂ ಗೊತ್ತಿಲ್ಲ. ಅಲ್ಲ, ಪೋಸ್ಟರ್ ಒಂದು ರಿಲೀಸ್ ಆಗಿದೆ ಬಿಟ್ರೆ ಅವ್ರಿಗೆ ಇದರ ಇಲ್ವಾ, ಎಷ್ಟಿದ್ದಾರೆ, ವಿಲ್ ಬಿ ಬಿಗ್ ಕ್ಯಾರೆಕ್ಟರ್, ಸ್ಮಾಲ್ ಕ್ಯಾರೆಕ್ಟರ್ ಅಲ್ಲ. ನಮ್ಗೆ ಯಶ್ ಅವ್ರು ಬಂದ್ಬಿಟ್ಟು ಗೊತ್ತಾಗಿರೋದು ಇವಾಗ ರಾಯ ಮತ್ತೆ ಟಿಕೆಟ್ ಪ್ಲೇ ಮಾಡ್ತಾರೆ ಅಂತ.
ಸೊ ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದ್ರೆ ಈ ಟೀಸರ್ ಅದು ಇಂಟ್ರೊಡ್ಯೂಸಿಂಗ್ ರಾಯ ಅಂತ ಅವ್ರು ವಿಡಿಯೋ ಬಿಟ್ರಲ್ಲ, ಅದ್ರಲ್ಲಿ ಅವ್ರ ಕತ್ ಚೇನ್ ಬೇರೆ ಆಯ್ತಾ, ಇದ್ರಲ್ಲಿ ಇನ್ನೊಂದ್ ಚೇನ್ ಬೇರೆ. ಅಗೇನ್ ಚೇಂಜ್ ಮಾಡ್ಬೋದು, ಬಟ್ ವಾಟ್ ಇಫ್ ಇಟ್ಸ್ 2 different shades of ರಾಯ ಹಿಮ್ಸೆಲ್ಫ್. ಆಲ್ಸೋ ಇದು ನಾವು ಓದ್ದಂಗೆ 40s and 70s ಇರುತ್ತಂದ್ರೆ, ಬಟ್ ಇಫ್ ಯು ಸಿ ಇಂಟ್ರೊಡ್ಯೂಸಿಂಗ್ ರಾಯ, ಅದ್ರಲ್ಲಿ ಅವ್ರು ಸ್ವಲ್ಪ ಶಾರ್ಟ್ ಹೇರ್ ಇತ್ತು. ಎಸ್, ಬಟ್ ಇದರಲ್ಲಿ ಟೀಸರ್ ಅಲ್ಲಿ ಅವರು ಬಾಟ್ ಟಬಲ್ ಕೂತಾಗ ಅವೆಲ್ಲ ಲಾಂಗ್ ಹೇರ್, ಲಾಂಗರ್ ಹೇರ್. ಅವರು ಆಸ್ಟೈನ್ ಅಲ್ಲಿ ಹೊಡಿತಾರಲ್ಲ, ಹಿಂದೆ ಮಾಡಿದಾಗ ಇಟ್ಸ್ ಲಾಂಗರ್ ಹೇರ್. ಸೊ ಅಗೇನ್ ಅವ್ರ ಗ್ರೋತ್ ತೋರಿಸಿದ್ದಾರೆ, ಅಕ್ರಾಸ್ ಇಯರ್ ಅವ್ರ ಗ್ರೋತ್ ತೋರಿಸಿದ್ದಾರೆ. ಅಂಡ್ ಆಲ್ಸೋ ವೆರಿ ವೆರಿ ಯಂಗ್ ಸನ್, ತುಂಬಾ ಸಣ್ಣ ಕಾಣಿಸ್ತಾರೆ ಕಂಪೇರ್ ಟು ರಾಯ. ಕಂಪೇರ್ ಮಾಡಿದ್ರೆ ಟಿಕೆಟ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಯಂಗ್ ಅಂಡ್ ಬ್ರೋ ನಂಗೆ ಸ್ಲಿಮ್. ಫಸ್ಟ್ ಗೆ ಅದು ಯಶ್ ಅವರೇ ಪ್ಲೇ ಮಾಡ್ತೀಯಾರ ಅಂತ ನಂಗೆ ಗೊತ್ತೇ ಆಗಿರ್ಲಿಲ್ಲ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ. ಆಮೇಲೆ ಫ್ರಂಟ್ ಇದ್ ಬಂದಾಗ ಗೊತ್ತಾಯ್ತು. ಅಂಡ್ ಅವರು ಟಿಕೆಟ್ ಬಂದ್ಬಿಟ್ಟು ಅದೊಂದು ಡ್ಯಾನ್ಸ್ ಹಾಕ್ ಮಾಡ್ತಾರೆ, ವೆರಿ ಫೇಮಸ್ ಸ್ಟೆಪ್. ಸೊ ಆಲ್ ಐ ಫೀಲ್ ಇಸ್ ಟಿಕೆಟ್ ಹ್ಯಾಸ್ ಬೀನ್ ಬ್ರಾಟ್ ಅಪ್ ಇನ್ ದ ಸರ್ಕಸ್ ಎನ್ವಿರಾನ್ಮೆಂಟ್. ಅಮೋಲ್ ಥಿಯರಿ ಇದು. ಸೊ ಕಿಯಾರಾ ಅಡ್ವಾನಿ ಅವರು ಪಾಸಿಬ್ಲಿ ಟಿಕೆಟ್ ಅವ್ರ ಅಮ್ಮ ಆಗಿರ್ಬೋದು ಅಂತ. ಆಗಿರ್ಬಹುದು. ಸೊ ಟಿಕೆಟ್ ಈಸ್ ಪ್ರಾಬಬ್ಲಿ ಬ್ರಾಟ್ ಅಪ್ ಇನ್ ದಿ ಸರ್ಕಸ್ ಎನ್ವೈರನ್ಮೆಂಟ್. ಸೊ ಸ್ವಲ್ಪ ಅಕ್ರೋಬ್ಯಾಟಿಕ್, ಸ್ವಲ್ಪ ಅಥ್ಲೆಟಿಕ್ ಬಾಡಿ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಅಕ್ರೋಬ್ಯಾಟಿಕ್ ಆಗಿದ್ದಾರೆ ಅಂತ ಅದು ಅನ್ಸುತ್ತೆ ಥಿಯರಿ. ಅಂಡ್ ನಂಗೆ ಇನ್ನೊಂದೇನ್ ಅನ್ಸ್ತಿದೆ ಅಂದ್ರೆ, ಪ್ರಾಬ್ಲಿ ನೀನ್ ನೋಡಿಲ್ಲ ಅನ್ಸುತ್ತೆ, ಪೀಕಿ ಬ್ಲೈಂಡರ್ಸ್ ಬಂದ್ಬಿಟ್ಟು ಒಂದು ಬ್ರಿಟಿಷ್ ಸೀರೀಸ್. ಕಿಲಿಯನ್ ಮರ್ಫಿ ಅವರು ಹಿ ಪ್ಲೇಸ್ ದ ಕ್ಯಾರೆಕ್ಟರ್ ಅಲ್ಲಿ. ಸೊ ಅದು ಪೋಸ್ಟ್ ವರ್ಲ್ಡ್ ವಾರ್ 1 ಇದೆ ಅದು. ಓಕೆ, ದಿಸ್ ಇಸ್ ಸಮ್ವೇರ್ ನಿಯರ್ ದ ಇಂಡಿಪೆಂಡೆನ್ಸ್ ಆಫ್ ಗೋವಾ ಟೈಮ್ ಅಲ್ಲಿ ಇದೆ ಅಲ್ಲ. ಸೊ ಅಲ್ಲೂ ಜೆಂಟಲ್ಮೆನ್ಸ್ ಎಲ್ಲ ಒಳ್ಳೆ ಸೂಟು, ಒಳ್ಳೆ ಹೇರ್ ಸ್ಟೈಲ್ ಮೇಂಟೈನ್ ಮಾಡಿರ್ತಾರೆ. ಸೊ ದೇ ಪೋರ್ಟ್ರೇ ಇನ್ ಸರ್ಟನ್ ಲುಕ್. ಸೊ ಇಲ್ಲೂ ನೀನ್ ನೋಡಿದ್ರೆ ಎಲ್ಲಾ ಸಿಮಿಲರ್ ಲುಕ್ ಇದೆ. ಮೇಲ್ದು ಪೋಸ್ಟರ್ಸ್ ಬಿಟ್ಟಿಯಾರಲ್ಲ, ಎಲ್ರು ಒಬ್ರಿಗಿಂತ ಒಬ್ರದ್ದು ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದಾರೆ, ಒಳ್ಳೆ ಸೂಟ್ ಇದೆ, ನೀಟ್ಲಿ ಡ್ರೆಸ್ಡ್ ಇದೆ. ಸೊ ನಂಗೇನೋ ಅಲ್ಲಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ತಗೊಂಡಿರ್ತಾರೆ ಅಂತ ಅನ್ಸುತ್ತೆ. ಪ್ರಾಬ್ಲಿ ನನ್ ಪ್ರಕಾರ ಏನಂದ್ರೆ, ಈಗ ವಾಟ್ ಈಸ್ ವರ್ಕಿಂಗ್ ವರ್ಲ್ಡ್ ವೈಡ್ ಟಾಪ್ ಸೀರೀಸ್, ಟಾಪ್ ಮೂವೀಸ್ ಅಲ್ಲಿ ಈಗ ಗ್ಯಾಂಗ್ಸ್ಟರ್ ಥೀಮ್ ಒಂದು, ಆ ಥೀಮ್ ಇಂದ ಏನೇನೆಲ್ಲ ತುಂಬಾ ಪಾಪ್ಯುಲರ್ ಆಗಿದೆಯೋ, ಸೊ ದೇ ವುಡ್ ಹ್ಯಾವ್ ಪ್ರಾಬ್ಲಿ ರಿಟರ್ನ್ ಒಂದು ನೈಸ್ ಸ್ಟೋರಿ ಜಾಯಿನ್ ಮಾಡ್ಕೊಂಡು, ಸೊ ಅಲ್ಲಿನ ಸ್ವಲ್ಪ ಥೀಮ್ಸ್ ತಗೊಂಡಿರ್ತಾರೆ ಪ್ರಾಬಬ್ಲಿ. ಬಿಕಾಸ್ ಎಲ್ಲ ಒಂದ್ ಕಡೆ ತುಂಬಾ ಪಾಪ್ಯುಲರ್ ಮೂವಿ ರಿವ್ಯೂವರ್ ಹೇಳೋದ್ ಕೇಳಿದ್ದೆ. ಸೊ ಇಟ್ ಡಸಂಟ್ ಮ್ಯಾಟರ್ ವೇರ್ ಯು ಟೇಕ್ ಇಟ್ ಫ್ರಮ್, ಇಟ್ ಓನ್ಲಿ ಮ್ಯಾಟರ್ಸ್ ವೇರ್ ಯು ಟೇಕ್ ಇಟ್ ಟು. ಹೌದು. ಸೊ ನೀವು ಎಲ್ಲಿಂದನಾದ್ರೂ ಇನ್ಸ್ಪಿರೇಷನ್ ತಗೊಳ್ಳಿ, ಅದ್ ಮ್ಯಾಟರ್ ಆಗಲ್ಲ. ಬಟ್ ನಿಮ್ ಕೊನೆಗೆ ನಿಮ್ ಪ್ರಾಡಕ್ಟ್ ನೀವು ಹೆಂಗೆ ಚೆನ್ನಾಗಿ ಅಳವಡಿಸ್ಕೊತಿರೋ ಅದು ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಸೊ ಹೋಪ್ಫುಲ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಬಂದಿರ್ಬೋದು. ಬಿಕಾಸ್ ನಮ್ಗೆ ಟೀಸರ್ ಇಂದ ನಮ್ಗೆ ಗೊತ್ತಾಗಿರೋದು ಇಷ್ಟೇ, ಟ್ರೈನ್ ಬರುತ್ತೆ, ಯಶ್ ಅವ್ರು ಬಂದ್ ನಿಲ್ತಾರೆ, ಚೈನಾ ಟೌನ್ ತೋರಿಸ್ತಾರೆ, ಶಿಪ್ ತೋರಿಸ್ತಾರೆ, ಸ್ನೋ ಲ್ಯಾಂಡ್ ತೋರಿಸ್ತಾರೆ, ಫ್ಲೈಟ್ಸ್ ತೋರಿಸ್ತಾರೆ, ಅಂದ್ರೆ ಜೆಟ್ಸ್, ಮೆನಿ ಥಿಂಗ್ಸ್. ಸರ್ಕಸ್ ಬರುತ್ತೆ, ಸರ್ಕಸ್ ಮುಂದೆ ಏನೋ ನಡೀತಿರುತ್ತೆ. ಆಮೇಲೆ ಜೋಕರ್ ಫೇಸ್ ಹಾಕೊಂಡು ಹಿಂಗ್ ರುಬ್ಕೊಂಡು ಹೋಗ್ತಾರೆ ಮುಖನ. ಜೋಕರ್ ಫೇಸ್ ನನ್ ಪ್ರಕಾರ ಯಶ್ ಅವರೇ ಆಗಿರ್ಬೋದು. ಕ್ಯಾರೆಕ್ಟರ್ ಅಲ್ಲ, ಆಂಬುಷ್ ಗಿಂಬುಷ್ ಮಾಡಕ್ ಬಂದಿದ್ರೆ, ಬೇರೆ ವೇಷ ತರ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾ ಇದ್ರೆ ಕುಡ್ ಬಿ. ಬಿಕಾಸ್ ಜೋಕರ್ ಒಬ್ಬರೇ ಇರಲಿಲ್ಲ ಅಂತ ಸುಮಾರು ಜನ ಇದ್ರು. ಸೊ ಅವ್ರದ್ದು ಗ್ಯಾಂಗ್ ಆತರ ಹಾಕೊಂಡ್ ಬಂದಿರ್ಬೋದು, ಸರ್ಪ್ರೈಸ್ ಅಟ್ಯಾಕ್ ಮಾಡಕ್ಕೆ ಆಪೋಸಿಟ್ ಗ್ಯಾಂಗ್ಗೆ ಆತರ. ಸೊ ಬೇಸಿಕಲಿ ಇದು ಗ್ಯಾಂಗ್ ವಾರ್ಸ್ ನನ್ ಪ್ರಕಾರ. ಟ್ರೈಲರ್ ಬಂದಾಗ ಗೊತ್ತಾಗತ್ತೆ. ಟ್ರೈಲರ್ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಅವ್ರು ಬಿಟ್ರೆ, ಹೀರೋಯಿನ್ ಗಳನ್ನ ಅವ್ರು ತೋರಿಸಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ಎಲ್ಲಾನು ಹಿಡಿದಿಟ್ಕೋತಾರೆ. ನಾವ್ ಈ ತರ ಮಾತಾಡಿ ಕ್ಯೂರಿಯಾಸಿಟಿ ತುಂಬಾ ಬಿಲ್ಡ್ ಆಗಿ ಮಾರ್ಚ್ 19th ಗೆ ಬಂದ್ ನೋಡ್ಬಿಡಿ ಡೈರೆಕ್ಟ್ ಆಗಿ ಏನಿದೆ ಅಂತ ಮಾಡ್ಕೊಳ್ಳಿ. ಮಾಡ್ಬೋದು. ಸಾಂಗ್ ರಿಲೀಸ್ ಆಗತ್ತೆ ಅಂತ ಕೇಳಿದ್ದೆ ಈ ವೀಕ್ ಆರ್ ಕಮಿಂಗ್ ವೀಕ್, ನೋಡ್ಬೇಕು. ಅಟ್ ಲೀಸ್ಟ್ ಅದನ್ನೆಲ್ಲ ಅನೌನ್ಸ್ ಮಾಡ್ತಿದ್ದಾರೆ. ಮ್ಯೂಸಿಕ್ ಯಾರು ಬೈ ಮಾಡಿರುತ್ತೆ? ಜಿ ಮ್ಯೂಸಿಕ್ ಅವರು ಮ್ಯೂಸಿಕ್ ರೈಟ್ಸ್. ರವಿ ಬಸ್ರು ಅವರು ಎಂಟೈರ್ ಫಿಲ್ಮ್ ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಿದ್ದಾರೆ, ಒಂದ್ ಸಾಂಗ್ ಮಾಡ್ತಿದ್ದಾರೆ. ವಿಶಾಲ್ ಮಿಶ್ರಾ ಅವರು 4 ಸಾಂಗ್ ಮಾಡ್ತಿದ್ದಾರೆ. ಸೊ ಇದು ಚೆನ್ನಾಗಿರುತ್ತೆ. ಸೊ ಬಟ್ ಇದು ನಮ್ ಥಿಯರಿ, ಫುಲ್ ತಪ್ಪು ಆಗಿರ್ಬೋದು, ಫುಲ್ ಸರಿನೂ ಆಗಿರ್ಬೋದು. ಫುಲ್ ಸರಿ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಡಾಟ್ಸ್ ಜಾಯಿನ್ ಮಾಡ್ದಂಗ್ ನಾವು. ಹೌದು. ಬಟ್ ಇನ್ನೊಂದು ವಿಷಯ ಹೇಳಿದ್ದೆ, ಬೆಂಗಾಲ್, ವೆಸ್ಟ್ ಬೆಂಗಾಲ್ ಅಲ್ಲಿ ಆ ಟೈಮ್ ಅಲ್ಲಿ ಒಂದ್ ಚೈನಾ ಟೌನ್ ಇತ್ತು.
ಓಕೆ 40s 50s ಅಲ್ಲಿ ಯಾ ಆ ಟೈಮಲ್ಲಿ ಚೈನೀಸ್ ಬಂದ್ಬಿಟ್ಟು ಒಂದು ಸೆಟಲ್ಮೆಂಟ್ ಮಾಡ್ಕೊಂಡಿದ್ರು Okay. ಕೋಲ್ಕತ್ತಾದಲ್ಲಿ. ಸೊ ಆ ಚೈನಾ ಟೌನ್ ತೋರಿಸಿರೋದು ಅದು ಆಗಿರ್ಬೋದು, ಬಟ್ ಇಟ್ ಮೇ ಬಿ ಇನ್ ಚೈನಾ ಚೈನಾ ಆಲ್ಸೋ ಅಂತಾನು ಹೌದು, ಫೀಲ್ ಆಯ್ತು ನನಗೆ, okay. ಬಿಕಾಸ್ ಇಟ್ ವಾಸ್ ಸೆಟ್ ಇನ್ ವೆರಿ ಗ್ರ್ಯಾಂಡ್ ಅಥೆಂಟಿಕ್ ಹೌದು. ಸೊ ಅದು ಇರ್ಬೋದು. ಅಂಡ್ ನನ್ನ ಪ್ರಕಾರ ರಿಯಲ್ ಲೈಫ್ ಈವೆಂಟ್ಸ್ ನ ಯಾವ್ದು ಇವರು ತಗೊಂಡಿರಲ್ಲ, ಬಟ್ ಆ ಟೈಮ್ ಲೈನ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ಹಂಗ ಹೋಗ್ತಾರೆ. Okay. ಆಮೇಲೆ ಇನ್ನೊಂದು ಹೇಳೋದ್ ಮರ್ತೆ, ಕಾರ್ದು ನಂಬರ್ ಪ್ಲೇಟ್ ಸ್ಟಿಲ್ ಡೇಟೆಡ್ ಬ್ಯಾಕ್ ಟು ಸೇಮ್ ಇರ ಒಂದು ಪೋರ್ಚುಗೀಸ್ ಇತ್ತು, ಪಿ Okay. ಅಂತ ಕಾಣಿಸ್ತು. ಓಕೆ ಒಂದ್ರಲ್ಲಿ ಗೋವಾ ಡಮನ್ ಡಿಯೂದ್ ಕಾಣಿಸ್ತು. ಸೊ ಅದ್ ನನ್ನ ಪ್ರಕಾರ ಪೋಸ್ಟ್ 1961 ಇರ್ಬೇಕದು. ಓಕೆ ಅಂಡ್ ಅದೇ ಯಶ್ ಅವ್ರದ್ದು ಒಂದು ಹಿಂಗ್ ಸಿಗ್ನೇಚರ್ ಕುಡಿಯೋದಿದೆ ಅಲ್ಲ, ಬಾಟಲ್ ಹಿಡ್ಕೊಂಡು 3 ಮೂವೀಸ್ ಅಲ್ಲಿ ಮಾಡಿಯಾರಲ್ಲ, ಹೌದು. ದಿಸ್ ವಿಲ್ ಬಿ ದ 4th ಒನ್. ಇವಾಗ ಗೂಗ್ಲಿನಲ್ಲಿ ಮಾಡಿದ್ರು. ಗಜಕೇಸರಿಯಲ್ಲಿ ಮಾಡ್ಯಾರ ಅನ್ಸುತ್ತೆ, ನಾರ್ಮಲ್ ಗ್ರೀನ್ ಬಾಟಲ್ ಎತ್ತಿರೋದು. ಓಕೆ KGF ಅಲ್ಲಿ ಮಾಡ್ಯಾರ. KGF ship ಮೇಲೆ ಇದೊಂದು. Okay. ಸೊ ಆ ಕಾರ್ ಮೇಲೆ ಒಂದ್ ನಂಬರ್ ಪ್ಲೇಟ್ ಇದೆ. ಆಮೇಲೆ ಇನ್ನೊಂದ್ ಯಾವ್ದೋ ಟೀಸರ್ ಅಲ್ಲಿ ನಾನೆಲ್ಲೋ ನೋಡ್ದೆ, ಅದ್ರ ಮೇಲೆ ಡಮನ್ ಡಿಯು ಗೋವಾದಿತ್ತು. Okay. ಸೊ ನಂಗೆ ಆ ತರ ಅನ್ಕೊಂಡೆ, ಬಟ್ ವಿ ಆರ್ ನಾಟ್ ಶೋರ್. ಬಟ್ ಎಸ್, ಇವಾಗಿರಷ್ಟು ರಿಲೀಸ್ ಮಾಡಿರೋ ಮೆಟೀರಿಯಲ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿ ಜಾಯಿನ್ ಮಾಡಿರೋದು. ಇಷ್ಟು ಸೀರೀಸ್ ರೆಡಿ ಆಗಿದೆ. ಸೊ ಇನ್ನು ಫರ್ದರ್ ಡೀಟೇಲ್ಸ್ಗೆ ಇನ್ನು ಟೀಸರ್ ಟ್ರೈಲರ್ಗಳು ಬರಬೇಕು. ಟ್ರೈಲರ್ ಬರುತ್ತೆ, Trailer. ಪ್ರಾಬಬ್ಲಿ ಬರಲೇಬೇಕು. ಬರುತ್ತೆ 100%. 100% ಟ್ರೈಲರ್ ಬರುತ್ತೆ. ಅಂಡ್ ಇದು ಬರೀ ಇಡೀ ಮೂವಿ 1 ಪಾರ್ಟ್ ಅಲ್ಲಿ ಮುಗಿಯತ್ತಾ 2 ಪಾರ್ಟ್ ಅದು ಗೊತ್ತಿಲ್ಲ. ಗೊತ್ತಿಲ್ಲ. ಬಟ್ ಎಸ್, ಮಾರ್ಚ್ 19ಗೆ ನಿಮ್ಗೆ ಜಾಸ್ತಿ ಕತೆ ಬೇಕು ಅಂದ್ರೆ ಕಂಪ್ಲೀಟ್ ಕತೆಗೋಸ್ಕರ ಮಾರ್ಚ್ 19 ತನಕ ವೆಯ್ಟ್ ಮಾಡ್ಬೇಕಾಗತ್ತೆ. ಹಂಗೆ ನಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಾವು ಅವಾಗ ಇವಾಗ ಬಿಡ್ತಾ ಇರ್ತೀವಿ. ನಮ್ಗೆ ಏನೇನೋ ವಿಷಯಗಳು ಗೊತ್ತಾಗ್ತಿದಂಗೆ ನಾವು ಒಂದು ವಿಡಿಯೋ ಮಾಡ್ತಾ ಆಗ್ತಿರ್ತೀವಿ. ಸೊ ಕೀಪ್ ಫಾಲೋಯಿಂಗ್. 17 ನಿಮಿಷ ನನ್ನ ಪ್ರಕಾರ ಯಾರು ನೋಡಿರಲ್ಲ ವೇದಾಂತ್. ನೋಡಿದ್ರೆ ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ಸೋ ಲಾಂಗ್. ಕಾಮೆಂಟ್ ಅಲ್ಲಿ ಹಾಕ್ಬಿಟ್ಟು ತಿಳಿಸಿ ನೀವು 17 ಮಿನಿಟ್ಸ್ ವರ್ಗೂ ಇದ್ರಿ ಅಂತ. ಪೀಸ್ ಔಟ್, ಬಾಯ್. ಥ್ಯಾಂಕ್ ಯು.